ಧ್ವನಿ ಒಂದು ಕಂಪನ ಆಗಿದ್ರೆ ಅದನ್ನ ಅಲೆ ಅಥವಾ ತರಂಗ ಅಂತ ಏಕೆ ಕರಿತೀವಿ? ಧ್ವನಿಯ ಸೃಷ್ಟಿ ಹೇಗೆ ಅನ್ನೋದನ್ನ ನೋಡಿದ್ದೀವಿ. ಆದ್ರೆ ಅದು ಮುಂದೆ ಚಲಿಸೋದು ಹೇಗೆ? ಧ್ವನಿ ತರಂಗ ರೂಪದಲ್ಲಿ ಚಲಿಸೋದ್ರಿಂದ ಇಂದು ಧ್ವನಿಯ ತರಂಗಗಳ ಬಗ್ಗೆ ಚರ್ಚಿಸೋಣ. ಧ್ವನಿ ತರಂಗ. ಬನ್ನಿ ಒಂದು ಪಿಪಿ ತಯಾರಿಸಿ ಊದಿ ನೋಡೋಣ. ಸ್ಟ್ರಾನ ಒಂದು ತುದಿನ ಚಪ್ಪಟೆ ಮಾಡಿ ಅದನ್ನ ವಿ ಆಕಾರದಲ್ಲಿ ಕೊಕ್ಕಿನ ಹಾಗೆ ಕತ್ತರಿಸಿಕೊಳ್ಳಿ. ಈ ಪಿಪಿ ಊದೋವಾಗ ಅದರ ಚಪ್ಪಟೆ ತುದಿ ನಮ್ಮ ಬಾಯಿಯಲ್ಲಿ ಕಂಪಿಸುತ್ತೆ. ಇದರಿಂದ ಸ್ಟ್ರಾ ಕೊಳವೆಯಲ್ಲಿರೋ ಗಾಳಿ ಕೂಡ ಕಂಪಿಸುತ್ತೆ. ಇದರಿಂದ ಸೀಟಿಯ ಧ್ವನಿ ಸೃಷ್ಟಿಯಾಗುತ್ತೆ. ಸ್ಟ್ರಾ ಒಳಗಿನ ಗಾಳಿ ನೋಡೋದಕ್ಕೆ ಸಾಧ್ಯವಾಗಿದ್ದಿದ್ರೆ ಈ ಕಂಪನಗಳು ಕಾಣಿಸ್ತಿದ್ವು. ಸ್ಟ್ರಾ ತುದಿಯ ಬಳಿ ಗಾಳಿಯ ಕಣಗಳು ಹಿಂದೆ ಮುಂದೆ ಕಂಪಿಸ್ತಿರುತ್ತವೆ, ಹತ್ತಿರ ಬರುತ್ತವೆ, ದೂರ ಸರಿಯುತ್ತವೆ. ಹೀಗೆ ತರಂಗಗಳನ್ನ ಸೃಷ್ಟಿಸುತ್ತವೆ. ಈಗ ಸ್ಟ್ರಾನ ಉಲ್ಟಾ ಮಾಡಿ ಬಾಯಲ್ಲಿ ಇಟ್ಕೊಂಡು ಊದೋ ಬದಲು ಗಾಳಿನ ಒಳಗಡೆ ಎಳ್ಕೊಳ್ಳೋಣ. ನೋಡಿ, ಕೊಕ್ಕಿನ ತುದಿಯ ಕಂಪನ. ಇದರಿಂದ ಧ್ವನಿ ಮತ್ತು ಧ್ವನಿಯ ತರಂಗಗಳು ಸೃಷ್ಟಿಯಾಗುತ್ತವೆ. ಯಾವುದೇ ವಸ್ತು ಕಂಪಿಸೋದ್ರಿಂದ ಧ್ವನಿ ಉಂಟಾಗುತ್ತೆ ಅನ್ನೋ ವಿಷಯ ನಮಗೆ ಗೊತ್ತಿದೆ. ಇಲ್ಲಿ ಸ್ಟೀಲ್ ಸ್ಕೇಲ್ ಅಲುಗಾಡಿಸಿದಾಗ ಆದಂತೆ. ಆದ್ರೆ ಕಂಪನಗಳಿಂದ ಧ್ವನಿ ಹೇಗೆ ಹುಟ್ಟುತ್ತೆ ಮತ್ತು ಅದರ ಪ್ರಸಾರ ಹೇಗಾಗತ್ತೆ? ಮತ್ತೆ ಒಂದು ಆಟ ಆಡೋದ್ರ ಮೂಲಕ ಈ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ಲಿಂಕಿ ಜೊತೆಗೆ ಆಟ. ಬಳೆಯಂತೆ ಕಾಣುವ ಇದನ್ನ ಹಲವು ಸುರುಳಿಗಳನ್ನ ಸೇರಿಸಿ ಮಾಡಿರುತ್ತಾರೆ. ಒಂದು ತುದಿಯಲ್ಲಿ ಒತ್ತಿದ್ರೆ ಸುರುಳಿಗಳು ಮುಂದೆ ಹಿಂದೆ ಚಲಿಸೋದನ್ನ ಕಾಣಬಹುದು. ಈಗ ಸ್ಲಿಂಕಿನ ಗಮನಿಸಿ. ಸ್ಲಿಂಕಿಯ ಎರಡೂ ತುದಿಗಳನ್ನ ಹಿಡ್ಕೊಂಡು ಒಂದೇ ಬಾರಿಗೆ ಒತ್ತಿದಾಗ ಉಂಗುರಗಳು ಒಂದೊಂದಾಗಿ ಮುಂದೆ ಸಾಗುತ್ತಾ ಇವೆ. ಹೀಗೆ ತರಂಗ ಉಂಟಾಗುತ್ತದೆ. ಇದನ್ನು ಈ ಗಿಟಾರ್ ಕಲಾವಿದನ ಬಳಿ ತಿಳ್ಕೊಳ್ಳೋಣ. ಬನ್ನಿ. ಬೇರೆ ಕಡೆ ಇರೋ ಹಾಗೇನೆ ಅವನ್ ಸುತ್ತಲೂ ಗಾಳಿ ಇದೆ, ಅಂದ್ರೆ ಕೋಟ್ಯಂತರ ಗಾಳಿ ಕಣಗಳು. ಗಿಟಾರ್ ತಂತಿ ಅಲುಗಾಡಿದಾಗ ಸುತ್ತಲೂ ಇರೋ ಗಾಳಿ ಕಣಗಳು ಕಂಪಿಸೋದಕ್ಕೆ ಪ್ರಾರಂಭಿಸುತ್ತವೆ. ನಮಗೆ ನೋಡೋದಕ್ಕೆ ಸಾಧ್ಯವಾಗಿದ್ದಿದ್ರೆ ಗಿಟಾರ್ ಧ್ವನಿಯಿಂದಾಗಿ ಸುತ್ತಲೂ ಇರೋ ಗಾಳಿಯಲ್ಲಿ ಹೇಗೆ ಕ್ಷೋಭೆ ಅಂದ್ರೆ ಡಿಸ್ಟರ್ಬೆನ್ಸ್ ಉಂಟಾಗ್ತಿದೆ ಅನ್ನೋದನ್ನ ನೋಡಬಹುದಾಗಿತ್ತು. ತಂತಿಗಳು ಮೇಲೆ ಕೆಳಗೆ ಕಂಪಿಸ್ತಿರೋ ಹಾಗೇನೆ ಗಾಳಿ ಕಣಗಳು ಮುಂದೆ ಹಿಂದೆ ಚಲಿಸೋದನ್ನ ಕೂಡ ಕಾಣಬಹುದಾಗಿತ್ತು. ಸ್ಲಿಂಕಿ ಹಾಗೇನೆ. ಸ್ಲಿಂಕಿನ ಮುಂದೆ ನೂಕಿದಾಗ ಅದರ ಉಂಗುರಗಳು ಹತ್ರ ಬರುತ್ತವೆ, ಒಟ್ಟುಗೂಡುತ್ತವೆ. ಈ ಭಾಗದಲ್ಲಿ ತುಂಬಾ ಹೆಚ್ಚು ಒತ್ತಡ ಇರುತ್ತೆ. ಇದನ್ನೇ ನಾವು ಸಂಕೋಚನ ಅಥವಾ ಇಂಗ್ಲಿಷ್ನಲ್ಲಿ ಕಂಪ್ರೆಷನ್ ಅಂತೀವಿ. ಕಂಪಿಸ್ತಾ ಇರೋ ವಸ್ತು ಹಿಂದಕ್ಕೆ ಚಲಿಸಿದಾಗ ಗಾಳಿ ಕಣಗಳು ಒಂದರಿಂದೊಂದು ದೂರ ಸರಿದು ವಿರಳವಾಗುತ್ತವೆ. ಹೀಗೆ ಕಡಿಮೆ ಒತ್ತಡವಿರೋದ್ರಿಂದ ಇದನ್ನ ವಿರಳೀಕರಣ ಅಥವಾ ಇಂಗ್ಲಿಷ್ನಲ್ಲಿ ರೇರ್ಫ್ಯಾಕ್ಷನ್ ಅಂತ ಕರಿತೀವಿ. ಕಂಪನಗಳ ಶಕ್ತಿ ಅಥವಾ ಧ್ವನಿ ಗಾಳಿಯಲ್ಲಿ ಸಂಕೋಚನ ಮತ್ತು ವಿರಳಗೊಳಿಸುವಿಕೆಯ ಸರಣಿ ರೂಪದಲ್ಲಿ ಮುಂದೆ ಸಾಗುತ್ತೆ. ಕಣಗಳು ದಟ್ಟವಾದರೆ ಸಂಕೋಚನ, ದೂರ ಸರಿದಾಗ ವಿರಳೀಕರಣ. ಇದರಿಂದ ಧ್ವನಿ ತರಂಗ ಉಂಟಾಗುತ್ತೆ. ಒತ್ತಡದ ವ್ಯತ್ಯಾಸದಿಂದ ತರಂಗಗಳು ರೂಪುಗೊಳ್ಳುತ್ತವೆ. ಅದರಿಂದ ಧ್ವನಿ ಒತ್ತಡದ ಅಲೆ ಅಂದರೆ ಪ್ರೆಷರ್ ವೇವ್. ಹಾಗಾದ್ರೆ ಧ್ವನಿ ಜೊತೆಗೆ ಗಾಳಿನೂ ಮುಂದೆ ಸಾಗುತ್ತಾ? ಗಾಳಿ ಕಣಗಳು ಸಹ ಧ್ವನಿಯೊಂದಿಗೆ ದೂರ ಚಲಿಸುತ್ತವಾ? ಸಂಶಯ ಬೇಡ. ಸ್ಲಿಂಕಿ ಉಪಯೋಗಿಸಿ ತಿಳ್ಕೊಳ್ಳೋಣ ಬನ್ನಿ. ಸ್ಟ್ರಾನ ಒಂದು ಚಿಕ್ಕ ತುಂಡನ್ನ ಕತ್ತರಿಸಿ ಸ್ಲಿಂಕಿ ಮೇಲೆ ಕೂರಿಸಿ. ಸ್ಲಿಂಕಿಯಲ್ಲಿರೋ ಉಂಗುರಗಳು ಮುಂದೆ ಹಿಂದೆ ಚಲಿಸೋದನ್ನ ಗಮನಿಸಿ. ಶಕ್ತಿಯ ತಳ್ಳುವಿಕೆಯಿಂದ ಉಂಗುರ ಮುಂದೆ ಚಲಿಸಿ ಶಕ್ತಿಯನ್ನ ಮುಂದಿನ ಉಂಗುರಕ್ಕೆ ವರ್ಗಾಯಿಸಿ ತನ್ನ ಮೂಲ ಸ್ಥಾನಕ್ಕೆ ಬರೋದನ್ನ ಗಮನಿಸಿ. ಹೀಗೇನೆ ಶಕ್ತಿ ಮುಂದಕ್ಕೆ ಚಲಿಸುತ್ತೆ. ಉಂಗುರಗಳು ತಮ್ಮ ಮೂಲ ಸ್ಥಾನದಲ್ಲಿಯೇ ಉಳಿಯುತ್ತವೆ. ಕೇವಲ ಶಕ್ತಿಗೆ ಅದೊಂದು ಮಾಧ್ಯಮ. ಧ್ವನಿ ಶಕ್ತಿ ಗಾಳಿಯಲ್ಲಿ ಹೀಗೇನೆ ಚಲಿಸೋದು.
ಗಾಳಿ ಕಣಗಳು ತಾವು ಇರೋ ಸ್ಥಾನದಲ್ಲಿಯೇ ಹಿಂದೆ ಮುಂದೆ ಚಲಿಸುತ್ತವೆ. ಇದರ ಅರ್ಥ ಅವು ಕೇವಲ ಮಾಧ್ಯಮ ಅಷ್ಟೇ. ನಮ್ಮ ಸುತ್ತಲೂ ಏನು ನಡೆಯುತ್ತೆ ಅನ್ನೋ ಸಂಗತಿ ನಿಮಗೆ ಈಗ ಅರ್ಥವಾಗಿರಬಹುದು. ಧ್ವನಿ ಶಕ್ತಿ ಗಾಳಿಯಲ್ಲಿ ಕ್ಷೋಭೆಯನ್ನುಂಟು ಮಾಡೋದಲ್ಲದೆ ಗಾಳಿ ಕಣಗಳೂ ಸಹ ಕಂಪಿಸೋ ಹಾಗೆ ಮಾಡುತ್ತೆ. ಧ್ವನಿ ಚಲಿಸ್ತಾ ಇರೋ ದಿಕ್ಕಿನಲ್ಲಿಯೇ ಗಾಳಿ ಕಣಗಳು ಕಂಪಿಸುತ್ತವೆ. ಇನ್ನೊಮ್ಮೆ ಸ್ಲಿಂಕಿ ಸಹಾಯದಿಂದ ಪರಿಶೀಲಿಸೋಣ ಬನ್ನಿ. ಒಂದು ಬದಿಯಿಂದ ನೂಕಿದಾಗ ಉಂಗುರಗಳು ಮುಂದೆ ಚಲಿಸುತ್ತವೆ, ಜೊತೆಗೆ ಧ್ವನಿಯೂ ಮುಂದೆ ಸಾಗುತ್ತೆ. ಕಂಪನಗಳು ಅದೇ ದಿಕ್ಕಿನಲ್ಲಿ ಹಿಂದೆ ಮುಂದೆ ಆಡುತ್ತವೆ. ಆದ್ದರಿಂದಲೇ ಧ್ವನಿ ತರಂಗಗಳನ್ನ ನೀಳ ಅಲೆಗಳು ಅಂತ ಕರಿತೀವಿ, ಅಂದ್ರೆ ಲಾಂಜಿಟ್ಯೂಡಿನಲ್ ವೇವ್ಸ್. ಅದರ ಅರ್ಥ ಅಲೆಯ ಉದ್ದ ದಿಕ್ಕಿನಲ್ಲಿ ಪ್ರಸಾರ. ಧ್ವನಿ ತರಂಗಗಳು ಇನ್ನೊಂದು ಬಾರಿ. ಕಂಪಿಸುತ್ತಿರುವ ವಸ್ತು ಗಾಳಿಯನ್ನ ಹಿಂದೆ ಮತ್ತು ಮುಂದೆ ನೂಕುತ್ತೆ. ಈ ತಳ್ಳುವಿಕೆಯಿಂದಾಗಿ ಗಾಳಿಯಲ್ಲಿ ಒತ್ತಡ ಹೆಚ್ಚಾಗೋದ್ರಿಂದ ಸಂಕೋಚನ ಮತ್ತು ಕಡಿಮೆಯಾಗೋದ್ರಿಂದ ವಿರಳೀಕರಣದ ಸರಣಿ ಕ್ರಿಯೆ ಶುರುವಾಗುತ್ತೆ. ಗಾಳಿಯ ಒತ್ತಡದಲ್ಲಿ ವ್ಯತ್ಯಾಸವಾಗಿ ಉಂಟಾಗುವ ತರಂಗವೇ ಧ್ವನಿ. ಧ್ವನಿ ಚಲಿಸುವ ದಿಕ್ಕಿನಲ್ಲಿಯೇ ಗಾಳಿಯ ಕಣಗಳು ಕಂಪಿಸೋದ್ರಿಂದ ಧ್ವನಿ ತರಂಗಗಳು ನೀಳ ಅಲೆಗಳು, ಅಂದ್ರೆ ಲಾಂಜಿಟ್ಯೂಡಿನಲ್. ಈಗ ನೀವೇ ಹೇಳಿ ನೋಡೋಣ, ನಾವು ಸ್ಟ್ರಾ ತುದಿನ ಕೊಕ್ಕಿನ ಹಾಗೆ ಕತ್ತರಿಸದೇ ಇದ್ರೆ ಅದರಿಂದ ಧ್ವನಿ ಹೊರಡ್ತಿತ್ತಾ? ವಸ್ತುಗಳೊಮ್ಮೆ ಕಂಪಿಸಿದಾಗ ಧ್ವನಿಯ ಅಲೆಗಳೂ ಮೂಡುವವು. ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಅಲೆಗಳು ನೂಕುತ ಚಲಿಸುವವು. ಒತ್ತಡ ಹೆಚ್ಚಿದೆ ಮತ್ತೆ ಇಳಿದಿದೆ. ಕಂಪನವಾಗಲು ಹಿಂದಕ್ಕೆ ಮುಂದಕ್ಕೆ ಸಂಕೋಚನ ಮತ್ತು ವಿರಳೀಕರಣ, ಮತ್ತೆ ಸಂಕೋಚನ ಮತ್ತು ವಿರಳೀಕರಣ. ಒತ್ತಡದಲ್ಲಿನ ವ್ಯತ್ಯಾಸ, ಅದುವೇ ತರಂಗ ವಿನ್ಯಾಸ. ಅಲೆಗಳು ಸೇರಿವೆ ನಮ್ಮಯ ಕಿವಿಯ, ಕೇಳಿಸಿವೆ ನಮಗೆ ಧ್ವನಿಯ.